ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನ ಡಿ.ಕೆ. ಶಿವಕುಮಾರ್ ಅವರನ್ನ ಡೈಲಾಗ್ ಕಿಂಗ್ ಅಂತಾರೆ, ಹೌದಾ? ಓಕೆ, ಡೈಲಾಗ್ ಹೊಡೆಯೋದು ಬಿಟ್ಟು ರೈತರಿಗೆ ಸ್ಪಂದಿಸಬೇಕು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಬಿಡದಿಗೆ ಹೋದ್ರೆ ವಾಸ್ತವ ಎಲ್ಲರಿಗೂ ಗೊತ್ತಾಗುತ್ತೆ. ಹಗಲಿನಲ್ಲಿ ನಾಟಕ, ರಾತ್ರಿ ಆದ್ರೆ ಗುಂಡಾಗಳಿಂದ ಬೆದರಿಕೆ. ಬಲವಂತವಾಗಿ ಜಮೀನು ಕಿತ್ಕೊಂಡ್ರೆ ಭಗವಂತ ಕೂಡ ಕ್ಷಮಿಸೋದಿಲ್ಲ. ಮೊನ್ನೆ ಅಧಿಕಾರಿಗಳಿಗೆ ರೈತರು ಪೊರಕೆಯಿಂದ ಹೊಡೆದಿದ್ದಾರೆ. ಅದೇ ರೀತಿ ನಿಮ್ಮನೆಗೂ ರೈತರು ಪೊರಕೆ ಹಿಡ್ಕೊಂಡು ಬರ್ತಾರೆ. ನಿಮ್ಮ ನಾಟಕ ಬದಿಗಿಟ್ಟು ಟೌನ್ಶಿಪ್ ಯೋಜನೆ ಕೈ ಬಿಡಬೇಕು ಅಂತ ವಿಜಯೇಂದ್ರ ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರನ್ನ ರಾಜ್ಯದ ಜನ ಏನಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಡೈಲಾಗ್ ಕಿಂಗ್ ಶಿವಕುಮಾರ್ ಅಂತ ಹೇಳಿ ಕರೀತಾ ಇದ್ದಾರೆ. ಈ ರೀತಿ ಡೈಲಾಗ್ ಗಳನ್ನ ಹೊಡೆದನ್ನ ಬಿಟ್ಟು ರೈತರ ಏನು ಅಹವಾಲಿದನ್ನ ಸ್ವೀಕಾರ ಮಾಡಿ ರೈತರ ಅಪೇಕ್ಷೆ ತಕ್ಕಂತೆ ಸ್ಪಂದನೆ ಮಾಡುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ಬಿಡದಿ ವಿಚಾರದಲ್ಲಿ ಯಾರೇ ಹೋದ್ರೂ ಕೂಡ ಕಣ್ಣಾರೆ ಗೊತ್ತಾಗ್ತದೆ. ಫಲವತ್ತಾಗಿರ್ತಕ್ಕಂಥ ಜಮೀನು, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ಳಕ್ ಕೊಟ್ಟಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಆ ಭಗವಂತ ನಿಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ಏನ್ ಹೇಳಿದಿರಿ, ಯಾವ ರೈತರಿಂದನೂ ಕೂಡ ನಾವು ಒತ್ತಾಯ ಪೂರ್ವಕವಾಗಿ ಜಮೀನನ್ನ ತೆಗೆದುಕೊಳ್ಳಲ್ಲ ಅನ್ನೋ ಮಾತನ್ನ ಹೇಳಿದಿರಿ. ಮತ್ತೊಂದು ಕಡೆ ಅದೇ ರೈತರು ಸಂಜೆ ಮೇಲೆ ಗುಂಡಾಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅನ್ನುವಂತ ಆಗ್ರಹ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು. ಬಟ್ ನಾನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಇವತ್ತು ರೈತರು ಯಾರು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಒಂದು ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಕೊಡ್ತೀನಿ ಅಂದವರು ಕೂಡ ರೈತರೇ, ಕೊಡಲ್ಲ ಅಂತ ಇರೋರು ಕೂಡ ರೈತರೇ. ಇಬ್ಬರನ್ನು ಬ್ಯಾಲೆನ್ಸ್ ಮಾಡಿ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಡೆಫಿನೆಟ್ಲಿ ಭೂಮಿ ಕೊಡಲ್ಲ ಅಂತ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪ್ರಾಣ ಕೊಟ್ಬಿಡ್ತೀವಿ ಭೂಮಿ ಕೊಡಲ್ಲ ಅನ್ನೋರ್ನು ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಇವತ್ತು ವಿಜಯೇಂದ್ರ ಅವರು ಈ ಪ್ರಾಜೆಕ್ಟ್ನ ಕೈ ಬಿಡಿ ಅಂತ ಇಷ್ಟು ಜೋರಾಗಿ ವ್ಯಂಗ್ಯ ಮಾಡಿ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಕುಮಾರಸ್ವಾಮಿ ಅವರು ಈ ಯೋಜನೆಯ ಬಗ್ಗೆ ಮಾತಾಡಿದಾಗಿನಿಂದ ಇಲ್ಲಿಯವರೆಗೆ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆದ್ರು, ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆದ್ರು, ಹಲವು ಮುಖ್ಯಮಂತ್ರಿಗಳು ಬಂದು ಹೋದ್ರು. ಒಬ್ಬರಾದ್ರೂ ಇದನ್ನ ಕೈ ಬಿಡಬೇಕಾಗಿತ್ತ ತಾನೆ? ಎಲ್ಲರೂ ಇದಕ್ಕೆ ಏನು ಮಾಡಬೇಕು, ಇದನ್ನ ಯಾವ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಹೊರತು ಇವನ್ ಯಡಿಯೂರಪ್ಪನವರಾಗ್ಲಿ, ಸದಾನಂದ ಗೌಡರಾಗ್ಲಿ, ಅಥವಾ ಸಿದ್ದರಾಮಯ್ಯನವರಾಗ್ಲಿ, ಇನ್ನು ಕುಮಾರಸ್ವಾಮಿ ಅವರಾಗ್ಲಿ ಹೇಗೆ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಹೊರತು ಯಾರು ಇದನ್ನ ಡ್ರಾಪ್ ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ. ಸೊ ಹೀಗಾಗಿ ಇವತ್ತಿನ ಈ ಪರಿಸ್ಥಿತಿಗೆ ನೀವೆಲ್ಲರೂ ಕಾರಣಕರ್ತರು, ಇದರಲ್ಲಿ ನೀವೆಲ್ಲರೂ ಪಾಲು ತಗೊಳ್ಬೇಕು. ಇವತ್ತು ಪ್ರಾಜೆಕ್ಟ್ ಕೈ ಬಿಡಿ ಅಂತ ತಾವು ಮಾತಾಡ್ತಿರೋದ್ರೆಲ್ಲ ಅರ್ಥ ಇದೆ, ಬಿಕಾಸ್ ರೈತರು ಅದನ್ನು ಬಯಸ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೆ ಇದನ್ನು ಎಳ್ಕೊಂಡು ಬಂದಿದ್ರಲ್ಲಿ ನಿಮ್ಮದು ಪಾಲಿದೆ. ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣಕರ್ತರು ನೀವೆಲ್ಲರೂ ಕೂಡ ಆ ಒಂದು ಕ್ರೆಡಿಟನ್ನು ನೀವು ತಗೊಳ್ಬೇಕು ತಕ್ಕ ಮಟ್ಟಿಗೆ. ಸೊ ಇದು ಈ ಕ್ಷಣದ ಗ್ಯಾರಂಟಿ ಬ್ರೇಕಿಂಗ್, ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.